ಈ ಹೋರಾಟ ಕೆಳಮಟ್ಟದಿಂದ ಮೇಲೆ ಹೋಗ್ಬೇಕಾದ್ರೆ ಇನ್ನೊಂದು 5 ವರ್ಷ ಬೇಕಾಗುತ್ತೆ. ಅಧಿಕಾರಿಗಳು ಎಲ್ಲ ಮುಗ್ದೋಗಿದ್ದಾವೆ. ಅಧಿಕಾರಿಗಳು ಯಾವತ್ತು ಗವರ್ಮೆಂಟ್ಗೆ ರಿಪೋರ್ಟ್ ಸಬ್ಮಿಟ್ ಮಾಡಲ್ಲ. ಅವನಿಂದಾಗಿ ಇವನ್ ಟೇಬಲ್, ಇವನಿಂದ ಅವನ ಟೇಬಲ್, DC AC ಗೆ ಹೇಳೋದು, AC DC ಗೆ ಹೇಳೋದು, ತಹಸೀಲ್ದಾರ್ಗೆ ಹೇಳೋದು ಮಾಡ್ತಾರೆ. ನಮ್ಮ ಹೋರಾಟ ಈ ಸಲ ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಬರಬೇಕು. ಆ ಅನೌನ್ಸ್ಮೆಂಟ್ ನಾವು ಕೆಳಮಟ್ಟದಿಂದ ಹೋರಾಟ ಮಾಡಲಿಕ್ಕೆ ಬಂದಿಲ್ಲ, ನಾವು ಮೇಲ್ಮಟ್ಟದಿಂದ ಕೆಳಮಟ್ಟಕ್ಕೆ ಹೋರಾಟವನ್ನು ಮಾಡಲಿಕ್ಕೆ ಇಲ್ಲಿ ಕೂಡಿರುವುದು. ದಯವಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ನಾವಿನ್ನು ಯಾವ DC AC ತಹಸೀಲ್ದಾರ್ ಆಫೀಸ್ ಕದ ತಟ್ಟಲ್ಲ, ನಾವು ಅವರ ಆಫೀಸ್ ತಟ್ಟಲ್ಲ. ನಾವು ಎಲ್ಲಿ ತಟ್ಟಬೇಕು ಅಲ್ಲಿ ತಟ್ಟಿ ಬುದ್ಧಿ ಕಲಿಸಿ ನಾವು ಕೆಳಗಡೆಯಿಂದ ನಾನು ಸದಾನಂದ ಬಸಪ್ಪ ಹಾನವೇರಿ, ಬ್ಯಾಡಗಿ ತಾಲೂಕು ಗುಂಡೇನಹಳ್ಳಿ ಗ್ರಾಮದವನ್ರಿ, ಹಾವೇರಿ ಜಿಲ್ಲಾ. ಸಮೃದ್ಧ ಜೀವನ ಮತ್ತು PSL ಸೇರಿ 50 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ನಮ್ಮ ಸಂಘದಿಂದ. ನನಗೆ ಭಾಳ ತೊಂದರೆ, ಟಾರ್ಚರ್ ಕೊಟ್ಟಾರಿ. 24 hours ಗ್ಯಾಸ್ ಮನೆಯಲ್ಲಿ ಬರ್ತೈತ್ರಿ. ನಮ್ಮ ಮಕ್ಕಳು ಸಾಲಿಗಿಲಿ ಬಿಟ್ಟು ಎಲ್ಲ ದಿವಾಳಿ ಎದ್ದೋಗ್ಯಾರ್ರಿ. ನಾವು ದೇವಸ್ಥಾನದಲ್ಲಿ ದೇವ್ರ ಸೇವೆ ಮಾಡಿ ಜೀವನ ಮಾಡಾಕತ್ತೇವ್ರಿ. ನೀವ ನಮ್ಗೆ 4 ಕಣ್ಣು ಇದ್ದಂಗ್ರಿ. ಒನ್ನೇರು ಸಿದ್ದಾರೂಢಪ್ಪಗಳು, ಮದನ್ ಲಾಲ್ ಆಜಾದ್ ಅವರು, ಅಪ್ಪ ಸಾಹೇಬ್ ಬುಡೆಯವರು, ಪವರ್ TV ಅವ್ರು, ನೀವ ನಮಗೆ ದೇವ್ರ ಇದ್ದಂಗ್ರಿ. ನಮ್ಮ ಜೀವನ ಉಳಿಬೇಕಂದ್ರೆ ರಕ್ತ, ನೀರು, ಗಾಳಿ, ಬೆಳಕು ಎಲ್ಲ ನೀವೇ. ನಿಮ್ಮನ್ನ ಬಿಟ್ಟು ಏನಿಲ್ಲ. ನೀವು ಇರೋದ್ರಿಂದ ನಾವು ಬದುಕೇವೀಗ. ನೀವು ನಮ್ಮ ಕಣ್ಣು ತರ್ಲಿಲ್ಲ ಅಂದ್ರೆ ನಾವು ಸತ್ತ ಹೋಗ್ತೀವ್ರಿ ಸರ್. ನೀವ ನಮ್ಗೆ ದಾರಿ ದೀಪ. ನಮಗೆ ಎಲ್ಲರೂ ಬಡವ್ರ ಪ್ರಾಣ ಇದು ಮಾಡಿ ಉಳಿಸ್ಬೇಕಂದ್ರೆ ನೀವ ದಾರಿ ದೀಪ ರೀ. ನಮಗೆ ನ್ಯಾಯ ಸಿಗ್ತದ್ರಿ, ಹೋರಾಟ ಮಾಡ್ಬೇಕಷ್ಟೇ. ಅಷ್ಟು ಉದ್ಯೋಗ ಕರೆದ್ರು ಬಂದವ್ರಿ ಸರ್. ಎಲ್ಲಿ ಕರಿತೀರಿ ಅಲ್ಲಿ ಬಂದವ್ರಿ ಸರ್. ಬರ್ತೇವೆ.